ರಮೇಶ್ ಭಟ್ಜಿ ಹೇಳಿದ ಹಾಗೆ ನಾವು ನಿಮ್ಮನ್ನೆಲ್ಲ ನೋಡಿ ತುಂಬ ವರ್ಷಗಳೇ ಆಗಿತ್ತು. ಸಾಯಿ ಪ್ರಕಾಶ್ ಸರ್ ಅವ್ರು ನಮಗೆ, ನಾನು ನೋಡಿದಾಗ ಅವರು ಸ್ಟಾರ್ ನಿರ್ದೇಶಕರು. ಈಗ ನನಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಬ್ಬರು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಕಲಾವಿದರು ನಾವೆಲ್ಲ ಒಂದು ಶೆಡ್ಯೂಲ್ 2 ಶೆಡ್ಯೂಲ್ ಹಾಗೆಲ್ಲ ಒನ್ ಡೇನಲ್ಲೆಲ್ಲ ಮಾಡ್ತಾಯಿದ್ವಿ. ಆದರೆ ನಮ್ಮ ನಿರ್ದೇಶಕರು ಒಂದು ಕಾರಲ್ಲಿ ಕೂತ್ಕೊಂಡು ಒಂದೇ ಸೆಟ್ಟಲ್ಲಿ 3 ಸಿನಿಮಾಗಳನ್ನ ಶೂಟಿಂಗ್ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು. ನಾವು ನೋಡಿದಾಗೆ ಅವರು ಸ್ಟಾರ್ ನಿರ್ದೇಶಕರು. ಅವ್ರ ಸಿನಿಮಾದಲ್ಲಿ ನಾನು 2-3 ಸಿನಿಮಾಗಳನ್ನು ಮಾಡಿದ್ದೆ. ಮಧ್ಯದಲ್ಲಿ 1-2 ಸಿನಿಮಾಗಳನ್ನ ಮಾಡೋಕ್ಕೆ ಕರೆದಾಗ ನನಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮಾಡೋಕ್ಕಾಗಿರಲಿಲ್ಲ ಆ ಸಂದರ್ಭದಲ್ಲಿ. ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಆ ಕಥೆಯಲ್ಲಿ ಆ ಸಾರಾಂಶ ಮತ್ತು ಬದುಕಿನಲ್ಲಿ ಒಂದು ಗುರಿ ಇರ್ತಕ್ಕಂಥ ಒಂದು ಅಂಶ ಇತ್ತು. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈಗಾಗಲೇ ರಮೇಶ್ ಭಟ್ಜಿ ಮಾತಾಡಿದ್ದಾರೆ, ಮತ್ತು ಡಾಕ್ಟರ್ ರಾಜು ಅವ್ರು ಮಾತಾಡಿದ್ದಾರೆ, ನಿರ್ದೇಶಕರು ಮಾತಾಡಿದ್ದಾರೆ. ಎಲ್ಲ ಸಾರಾಂಶ ಇಷ್ಟೇ. ಶಿವಕುಮಾರ್ ಅವ್ರು ಮಾತಾಡಿದ್ದಾರೆ. ನಿಮ್ಮ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಗೆ, ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಚಿತ್ರಕ್ಕೆ ದಯವಿಟ್ಟು ನಿಮ್ಮ ತುಂಬ ಹೃದಯದಿಂದ ಎಲ್ಲ ಕಲಾವಿದರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ, ಮತ್ತು ನಮ್ಮ ರಾಜು ಸರ್ ಅವರು ಕೂಡ ಈ ಚಿತ್ರದ ಬಗ್ಗೆ ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಆಮೇಲೆ ನಾವು ಬೆನ್ನಿಂದ ಇರ್ತೀವಿ ಅಂತ ಅವರು ಹೇಳಿದ್ದಾರೆ. ಇದೆಲ್ಲರ ಪರವಾಗಿ ನೀವೆಲ್ಲರೂ ಕೂಡ ನಾವು ಅವ್ರ ಜೊತೆ ಖಂಡಿತವಾಗ್ಲೂ ಇದ್ದೀವಿ, ಹಾಗಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀವಿ. ಹಾಗೆ ದಯವಿಟ್ಟು ಇದನ್ನು ಒಂದು ಒಳ್ಳೆಯ ರೀತಿ ಪ್ರಚಾರವನ್ನು ಕೊಡಬೇಕು ಅಂತ ನನ್ನ ಮನಪೂರ್ವಕವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಹೆಚ್ಚು ಕಡಿಮೆ 38-35 ವರ್ಷದಿಂದ ಓಂ ಸಾಯಿರಾಮ್ ಸಾಯಿಪ್ರಕಾಶ್ ಜಿ ಅವರ 2ನೇ ಚಿತ್ರ ಅಂದ್ಕೊಂಡಿದ್ದೀನಿ, ಮುತ್ತಿನಂಥ ಮನುಷ್ಯ. ಟೈಗರ್ ಪ್ರಭಾಕರ್ ಸರ್, ಭಾರತಿ ಮೇಡಮ್ ಅವರ ಮಗನಾಗಿ ನಾನು ಸ್ವಲ್ಪ ಕೆಲಸ ಮಾಡಿದ್ದೆ. ಅದಾದ ನಂತರ ಚಿಕ್ಕ ಯಜಮಾನರು ಮಾಡಿಸಿದ್ರು, ಮಾಡ್ತಾನೇ ಇದ್ವಿ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಒಂದು ಈಶ್ವರನ ಪಾತ್ರ ಮಾಡಿಸಿದ್ರು. ಬಹಳಷ್ಟು ಚಿತ್ರ, ಐ ಥಿಂಕ್ ನನಗೆ 17 ಚಿತ್ರಗಳೇ ನಾನು ಅಭಿನಯಿಸಿರ್ಬೋದು. ನನ್ನ ವೃತ್ತಿ ಬದುಕಿನಲ್ಲಿ ಬಹಳ ಮೆಟ್ಟಲು ಹತ್ತೋದಕ್ಕೆ ನಮ್ಮ ಕುಟುಂಬದವರಂತೂ ಯಾರು ಹೇಳ್ಕೊಂಡ್ರೋ ಹಾಗೆ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದ್ದೀನಿ, ನಾನು ಭಾಳ ಇಷ್ಟವಾದಂಥ ಸಾಯಿ ಪ್ರಕಾಶ್ ಜಿ ಅವರು. ಇಲ್ಲಿ ಸಡನ್ನಾಗಿ ಒಂದು ಜ್ಞಾಪಕ ಬಂದಿದ್ದು, ಸರ್ ಕೇಳಿದೆ, ಸರ್ ಇದೊಂದು 99ನೇ ಚಿತ್ರ ಅಂತ ಕೇಳಿದೆ. ಇಲ್ಲ, 105ನೇ ಚಿತ್ರ ಅಂದರು. ಸಚಿನ್ ತೆಂಡೂಲ್ಕರ್ ಅವರಾಗಲಿ, ವಿರಾಟ್ ಕೊಹ್ಲಿ ಅವರಾಗಲಿ 99 ರನ್ ನೋಡಿದಾಗ 1 ರನ್ ಹೊಡಿಬೇಕು ಅಂತ ಅಲ್ಲೇ ನಮ್ಮ ಕೇಂದ್ರೀಕೃತವಾಗೈತೆ ನಮ್ಮ ನೋಟ. 100 ಆದ ತಕ್ಷಣ ನಮಗೆ ಗೊತ್ತಿಲ್ಲ, ಚಪ್ಪಾಳೆ ಹೊಡ್ತೀವಿ, ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ. ಆದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕನ್ನಡ ನಿರ್ದೇಶಕರಾಗಿ ಸುಮಾರು 40 ವರ್ಷಗಳು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಅವರು 105 ಚಿತ್ರಗಳನ್ನು ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ನನಗೆ ಭಾಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ಸಾಯಿ ಪ್ರಕಾಶ್ ಜಿ ಅವರು ಮಾಡಿದಂಥ ಚಿತ್ರಗಳು ಏನಿದೆಯೋ, ಮೊದಲು ಬಂದಂಥ ಚಿತ್ರಗಳು, ನಿರ್ಮಾಪಕರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇವತ್ತು ತುಂಬ ಖುಷಿಯಾಗಿದೆ, ಸಂತೋಷವಾಗಿದ್ದಾರೆ, ಸಟ್ಲಾಗಿದ್ದಾರೆ. ಆದರೆ ಸಾಯಿ ಪ್ರಕಾಶ್ ಜಿ ಅವರು ಅವತ್ತು ಹೇಗಿದ್ರು ಇವತ್ತು ಹಾಗೇ ಇದ್ದಾರೆ. ಅದೇ ಮನಸ್ಸು, ಅದೇ ಶಿಸ್ತು, ಅದೇ ಸಂಯಮ ಆ್ಯಂಡ್ ಅದೇ ನಗುಮುಖ. ಏನಾದರೂ ಹೇಳಬೇಕು ಅಂತ ಸರಳವಾಗಿ ಭಾಷೆಯಲ್ಲಿ ಹೇಳ್ತಾರೆ. ಸಾಯಿ ಪ್ರಕಾಶ್ ಜಿ, ನನ್ನ ಜೀವನ ವೃತ್ತಿ ಬದುಕಿಗೂ ಹಾಗೂ ಇಲ್ಲಿವರೆಗೂ ನೀನು ನಡ್ಕೊಂಡು ಬಂದ ದಾರಿ ಇದೆಯಲ್ಲ, ಕನ್ನಡ ಚಿತ್ರರಂಗ ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ, ಮರೆಯೋದಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ನೀವು ಕೊಟ್ಟಿರ್ತಕ್ಕಂಥ ಚಿತ್ರಗಳಾಗಿದೆ. ಇವತ್ತು ಸಣ್ಣವರಿಂದ ದೊಡ್ಡ ಸ್ಟಾರ್ಗಳವರೆಗೂ ನೀವು ಚಿತ್ರಗಳನ್ನು ಮಾಡಿದ್ದೀರಾ. ಅದರಲ್ಲಿ ಯಾರಾದರೂ ಒಬ್ಬ ಸ್ಟಾರು ಇವತ್ತು ಸಾಯಿ ಪ್ರಕಾಶ್ ಜಿ ಅವರಿಗೆ ಒಂದು ಚಿತ್ರ ಮಾಡಿಕೊಡ್ಬೇಕು ಅಂತ ಮುಂದೆ ಬರಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಇಂಥ ಸಮಯದಲ್ಲಿ ಸಾಯಿ ಪ್ರಕಾಶ್ ಜಿ ಅವ್ರನ್ನ ಕೈ ಹಿಡಿದ್ರೆ ಮತ್ತೆ ಇನ್ನೂ ಒಂದು 25 ಚಿತ್ರಗಳು ಮಾಡೋಷ್ಟು ಶಕ್ತಿ, ಬುದ್ಧಿವಂತಿಕೆ, ತಿಳುವಳಿಕೆ ಅವರಲ್ಲಿದೆ. ಆದಷ್ಟು ಬೇಗ ಸಾಯಿರಾಮ್ ಅವರಿಗೆ ಇಂಥ ಮಾಡುವಂಥ ಚಿತ್ರ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಸೆಪ್ಟೆಂಬರ್ 10 ಈ ಚಿತ್ರ ಮಾಡುವಾಗ, ಇದು ಸಾರಿ ಹೇಳಿದರು 4 ವರ್ಷ 5 ವರ್ಷ ಆಯಿತು ಅಂತ. ಇದು 4-5 ವರ್ಷದ ಪ್ರಶ್ನೆ ಅಲ್ಲ. ಇದು ಯಾವತ್ತೂ ಕೂಡ ಇದು ಇನ್ನು 10 ಜನ್ರೇಷನ್ ಬಂದರೂ ಕೂಡ ಇದು ಲೇಟೆಸ್ಟ್ ಆಗಿದೆ. ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿರತಕ್ಕಂಥ ಚಿತ್ರ. ನಮ್ಮ ರಮೇಶ್ ಭಟ್ ಅವರು ಹೇಳಿದಾಗೆ ಇದು ಯಾವತ್ತೂ ಕೂಡ ಎಲ್ಲ ಬದುಕಿನಲ್ಲಿ ಆಗು ಹೋಗುಗಳು, ಕಷ್ಟ ಸುಖಗಳು ಇರುತ್ತೆ. ಆದರೆ ಸಾವು ಒಂದೇ ಅಲ್ಲ ಪರಿಹಾರ.
ಆದರೆ ಮೀರಿ ನಾವು ಬದುಕುವಂಥ ಕಟ್ಟುವಂಥ ಶಕ್ತಿ ನಮಗಿದೆ. ಆ ಚಿತ್ರದ ಒಂದು ವಾಸ್ತವ ಸ್ಥಿತಿ ಇದೆಯಲ್ಲ, ಕಥೆ ಇದೆಯಲ್ಲ, ಅದೇ ಆ ತಿರುಳು ಇದೆಯಲ್ಲ, ಈ ಕಥೆಯಿಂದ ಸಾಕಷ್ಟು ಮನಸ್ಸುಗಳು, ನೊಂದಿರೋ ಮನಸ್ಸುಗಳಿಗೆ ಒಂದು ಟಾನಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ನಮ್ಮ ಡಾಕ್ಟರ್ ರಾಜ್ ಅವರು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿದರು. ಆ್ಯಂಡ್ ಟೀಸರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ನೊಂದಿರೋ ಮನಸ್ಸುಗಳಿಗೆ ನಾವು ಬರ್ತೀವಿ, ಮುಂದೆ ಇದ್ದೀವಿ ಅಂತ ಒಂದು ಕೈ ಸಾಥ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 10 ಈ ಚಿತ್ರಕ್ಕೆ ಏನೇನು ಬೇಕೋ ಅದು ಅನುಕೂಲಗಳನ್ನು ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಚಿತ್ರ ಸರ್, ನಿಮಗೂ ಒಳ್ಳೆಯದಾಗಲಿ. ಆ್ಯಂಡ್ ಸಾಹೇಬ್ ಕಾಳಜಿ ಅವರಿಗೂ ಕೂಡ ಇನ್ನೂ ಒಂದು ಒಳ್ಳೆ ಚಿತ್ರಗಳನ್ನು ಮಾಡುವಂಥ ಶಕ್ತಿ ಭಗವಂತ ಕೊಡಿ ಅಂತ ಕೇಳಿಕೊಂಡು, ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಅನಿಸಿಕೆ ಇಷ್ಟ, ನನ್ನ ಚಿತ್ರರಂಗದ ಜರ್ನಿಯಲ್ಲಿ ಇವತ್ತು ನಾನು ಏನಾದರೂ ಉಳ್ಕೊಂಡಿದ್ದೀನಿ ಅಂತಂದರೆ ನಿಮ್ಮ ಪಾಲು ಕೂಡ ಸಿಂಹ ಪಾಲಿದೆ. ಇವತ್ತು ಸೆಪ್ಟೆಂಬರ್ 10 ಈ ಚಿತ್ರ, ರಮೇಶ್ ಭಟ್ ಸರ್ ಹೇಳಿದ ಹಾಗೆ ಈ ಚಿತ್ರಕ್ಕೆ ಒಂದು ನಿಮ್ಮ ಒಂದು ಸ್ಪೆಷಲ್ ಒಂದು ಕಾಲಮ್, ಒಂದು ಕಮ್ಯುನಿಕೇಷನ್, ಒಂದು ಕನ್ಸರ್ನ್ ಇರಲಿ ಅಂತ ನಾನು ಕೇಳ್ಕೊಡ್ತಾ, ಯಾಕಂದರೆ ನೀವು ಕೊಟ್ಟಷ್ಟು ಜನರಿಗೆ ಒಂದು ಹೋಗಿ ಚಿತ್ರ ತಲುಪುತ್ತೆ, ಒಳ್ಳೆಯ ಕತೆ ತಲುಪಲಿ, ಮನುಷ್ಯರಲ್ಲಿ ಬದುಕಲ್ಲಿ ಬದಲಾವಣೆ ಆಗೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ತಪ್ಪಿದ್ದಲ್ಲಿ ಕ್ಷಮಿಸ್ಬಿಡಿ. ಜೈ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.